Good morning, my dear students. Poverty is a very important chapter in the first year PhD syllabus. So today we are going to study about poverty. P-O-V-E-R-T-Y. What is the meaning of poverty? Why people are poor in India? Causes for poverty. What is poverty line? What are the different categories of poverty? How the British are responsible for the poverty in India? And after independence, what are the steps taken by the government of India to eradicate poverty? ಬಡತನ ಅಂದರೆ ಏನು? ಯಾಕೆ ಬ್ರಿಟಿಷರ ಕೆಟ್ಟ ಆಡಳಿತ ನಮ್ಮ ದೇಶದ ಬಡತನಕ್ಕೆ ಒಂದು ಪ್ರಮುಖ ಕಾರಣ ಆಗ್ತದೆ? ಬಡತನ ರೇಖೆ ಅಂದರೆ ಏನು? ಬಡತನಕ್ಕೆ ಕಾರಣಗಳು ಯಾವುದು? ಸ್ವಾತಂತ್ರ್ಯ ನಂತರ ಭಾರತದಲ್ಲಿ ಬಡತನವನ್ನು ಹೋಗಲಾಡಿಸಲಿಕ್ಕೆ ಸರ್ಕಾರವು ಕೈಗೊಂಡಂತಹ ಬಡತನ ನಿರ್ಮೂಲನಾ ಕಾರ್ಯಕ್ರಮಗಳು ಯಾವುದು ಇತ್ಯಾದಿಗಳ ಬಗ್ಗೆ ನಾವು ಇಲ್ಲಿ ಕಲಿತೇವೆ. ನೀವೆಲ್ಲ ತಿಳಿದಿರುವ ಹಾಗೆ ನಮ್ಮ ದೇಶದಲ್ಲಿ ಇನ್ ಇಂಡಿಯಾ ಮೆನಿ ಪೀಪಲ್ ಆರ್ ಲಿವಿಂಗ್ ಬಿಲೋ ಪಾವರ್ಟಿ ಲೈನ್. ನಾವು BPL ಅಂತ ನಾವೇನು ಕರಿತೇವೆ, ಬಡತನದ ರೇಖೆ, ಅದೊಂದು ಕಾಲ್ಪನಿಕ ರೇಖೆ. ಸೊ when people are unable to get the basic necessities, ಯಾವಾಗ ಜನರಿಗೆ ಮೂಲಭೂತ ಅಗತ್ಯಗಳೇ ಸಿಗೋದಿಲ್ಲ. ಮೂಲಭೂತ ಅಗತ್ಯಗಳು ಯಾವುದೆಲ್ಲ? ಫುಡ್, ಕ್ಲೋದಿಂಗ್, ಶೆಲ್ಟರ್. ನಮಗೆ ಒಂದು ವಾಸಕ್ಕೆ ಒಂದು ಮನೆ ಬೇಕು, ಕನಿಷ್ಠ ಉಡುಪುಗಳು ಬೇಕಾಗ್ತದೆ, ಆನಂತರ ಜೀವನವನ್ನು ಸಾಗಿಸಲಿಕ್ಕೆ ಆಹಾರ ಬೇಕಾಗ್ತದೆ. ಸೊ ಆಹಾರ, ಬಟ್ಟೆ ಬರೆ, ವಸತಿ, ಇವಿಷ್ಟು ಮೂಲ ಸೌಕರ್ಯಗಳೂ ಕೂಡ ಇಲ್ಲದಂತಹ ಜನರಿಗೆ ನಾವೇನು ಕರೀತೇವೆ? ಬಡತನದ ರೇಖೆಗಿಂತ ಕೆಳಗೆ ಜೀವನ ಮಾಡುವಂಥವರು ಎಂದು ನಾವು ಕರೆಯುತ್ತೇವೆ. ಸೊ ಪಾವರ್ಟಿ ಲೈನ್, ಬಡತನದ ರೇಖೆ, ಇಟ್ ಸೆಪರೇಟ್ಸ್ ಪೂವರ್ ಆ್ಯಂಡ್ ನಾನ್ ಪೂವರ್, ಬಡವರು ಮತ್ತು ಬಡವರಲ್ಲದವರು ಎಂಬ ಎರಡು ವರ್ಗೀಕರಣವನ್ನು ಮಾಡುವಂತಹ ರೇಖೆಗೆ ಏನು ಹೆಸರು? ಬಡತನದ ರೇಖೆ, BPL, ಬಿಲೋ ಪಾವರ್ಟಿ ಲೈನ್. ಸೊ ಪಾವರ್ಟಿ ಲೈನ್ ಸೆಪರೇಟ್ಸ್ ಪೂವರ್ ಆ್ಯಂಡ್ ನಾನ್ ಪೂವರ್. ನಮ್ಮ ದೇಶದಲ್ಲಿ ಈಗಾಗಲೇ ನಾನು ಹೇಳಿದ ಹಾಗೆ ಇನ್ ಇಂಡಿಯಾ ದರ್ ಆರ್ ಲಾರ್ಜ್ ನಂಬರ್ ಆಫ್ ಪೀಪಲ್ ಹೂ ಆರ್ ವೆರಿ ಪೂವರ್. ಮೆನಿ ಪೀಪಲ್ ಲೀವ್ ಬಿಲೋ ದ ಪಾವರ್ಟಿ ಲೈನ್. ಈ ಪಾವರ್ಟಿ ಲೈನ್, ಬಡತನದ ರೇಖೆಗಿಂತ ಕೆಳಗಡೆ ಎಷ್ಟು ಮಂದಿ ನಮ್ಮ ದೇಶದಲ್ಲಿ ಇದ್ದಾರೆ ಜೀವನ ಮಾಡುವವರು? ಬಡತನದ ರೇಖೆಗಿಂತ ಕೆಳಗೆ ಇರುವವರು ಎಷ್ಟು ಮಂದಿ ಇದ್ದಾರೆ? ಇದರ ಬಗ್ಗೆ ಸಾಕಷ್ಟು ಅಧ್ಯಯನಗಳಾಗಿವೆ. ಆದರೆ ಇನ್ ದ ಪ್ರೀ ಇಂಡಿಪೆಂಡೆನ್ಸ್ ಪೀರಿಯಡ್, ಸ್ವಾತಂತ್ರ್ಯ ಪೂರ್ವದಲ್ಲಿ ಬಡತನದ ರೇಖೆಯ ಬಗ್ಗೆ ಮೊಟ್ಟ ಮೊದಲ ಬಾರಿಗೆ ಅಧ್ಯಯನ ಮಾಡಿದಂತಹ ವ್ಯಕ್ತಿ ಅಂತ ಹೇಳಿದ್ರೆ ದಾದಾಬಾಯಿ ನವರೋಜಿ. ಸೊ ಇನ್ ದ ಪ್ರೀ ಇಂಡಿಪೆಂಡೆಂಟ್ ಪೀರಿಯಡ್, ಹೂ ವಾಸ್ ದ ಫಸ್ಟ್ ಪರ್ಸನ್ ಟು ಡಿಸ್ಕಸ್ ದ ಕಾನ್ಸೆಪ್ಟ್ ಆಫ್ ಪಾವರ್ಟಿ ಲೈನ್? ದಾದಾಬಾಯಿ ನವರೋಜಿ. ನೆನಪಿಟ್ಟುಕೊಳ್ಳಿ, ದಾದಾಬಾಯಿ ನವರೋಜಿ ವಾಸ್ ದ ಫಸ್ಟ್ ಪರ್ಸನ್ ಟು ಸ್ಟಡಿ ಅಬೌಟ್ ಪಾವರ್ಟಿ ಲೈನ್ ಇನ್ ದ ಪ್ರೀ ಇಂಡಿಪೆಂಡೆಂಟ್ ಪೀರಿಯಡ್. ಅಂಡ್ ಪಾವರ್ಟಿ ಲೈನ್ ಸೆಪರೇಟ್ಸ್ ಪೂವರ್ ಆ್ಯಂಡ್ ನಾನ್ ಪೂವರ್. ನಮ್ಮ ದೇಶದ ಜನಸಂಖ್ಯೆಯನ್ನು ನಾವು ಎರಡು ರೀತಿಯಲ್ಲಿ ವಿಂಗಡಿಸಬಹುದು. ಒಂದು ಬಡವರು, ಇನ್ನೊಂದು ಬಡವರಲ್ಲದವರು. ಬಡತನದ ರೇಖೆಗಿಂತ ಕೆಳಗೆ ಜೀವನ ಮಾಡುವವರು, ಪೀಪಲ್ ಲಿವಿಂಗ್ ಬಿಲೋ ಪಾವರ್ಟಿ ಲೈನ್, ಅವರು ಬಡವರು. ಬಡತನದ ರೇಖೆಗಿಂತ ಮೇಲೆ ಇರುವವರು, ದೇ ಆರ್ ಅಬೋವ್ ಪಾವರ್ಟಿ ಲೈನ್, APL ಮತ್ತು BPL. ನಮ್ಮ ದೇಶದಲ್ಲಿ ಜನರು ಬಡವರಾಗಿದ್ದವರು ಯಾವತ್ತೂ ಬಡವರಾಗಿರುವುದಿಲ್ಲ. ಆದ್ದರಿಂದ there are different categories of poor people. For example, we have occasional poor, we have usual poor, we have always poor, we have the people who are called churning poor. ನೋಡಿ, ಕೆಲವು ಸಾರಿ ಕೆಲವು ಬಡ ಕುಟುಂಬಗಳು ಯಾವತ್ತೂ ಕೂಡ ಬಡವರೇ ಅವರು ಇಷ್ಟವರೆಗೆ ಶ್ರೀಮಂತರಾಗಲೇ ಇಲ್ಲ. ಅವರ ಆದಾಯ ತುಂಬ ಕಡಿಮೆ, ಹಲವಾರು ವರ್ಷಗಳಿಂದ ಅವರು ಬಡವರಾಗಿಯೇ ಇದ್ದವರು. ದೇ ಆರ್ ಕಾಲ್ಡ್ ಆಲ್ವೇಸ್ ಪುವರ್. ಇನ್ನು ಕೆಲವು ಜನರು ಯಾವುದೋ ಒಂದು ಸಂದರ್ಭದಲ್ಲಿ ಬಡವರಾಗಿದ್ದಿರಬಹುದು, ಬಡವರಾಗಿ ಬದಲಾಗ್ತಾರೆ. ದೇ ಆರ್ ಕಾಲ್ಡ್ ಯೂಶುವಲ್ ಪುವರ್. ಇವರು ಯಾವತ್ತೂ ಕೂಡ ಬಡವರಾಗಿರ್ತಾರೆ. ಸಾಮಾನ್ಯವಾಗಿ ವರ್ಷದ ಹೆಚ್ಚಿನ ಭಾಗಗಳಲ್ಲಿ ಅವರು ಬಡವರಾಗಿರ್ತಾರೆ. ಸೊ ದೇ ಆರ್ ಕಾಲ್ಡ್ ಯೂಶುವಲ್ ಪುವರ್. ಇನ್ನು ಕೆಲವರು ಯಾವುದೋ ಒಂದು ಸಂದರ್ಭದಲ್ಲಿ ಆರ್ಥಿಕ ಸಮಸ್ಯೆಯಿಂದಾಗಿ ಬಡವರಾಗಿ ಬದಲಾಗಬಹುದು, ಯಾವತ್ತೂ ಅಲ್ಲ. ದೇ ಆರ್ ಕಾಲ್ಡ್ ಒಕೇಶನಲ್ ಪುವರ್, ಸಾಂದರ್ಭಿಕ ಬಡವರು. ಯಾವತ್ತೂ ಬಡವರು.
always poor, usual poor, occasional poor. So we have different types of poverty in India. Some people are rich most of the time, but sometimes they have a patch of bad luck. They are called occasional poor. ಅರ್ಥ ಆಯ್ತಾ? ವಾಟ್ ಇಸ್ ಮೀನಿಂಗ್ ಆಫ್ ಒಕೇಶನಲ್ ಪುವರ್? ಕೆಲವು ಶ್ರೀಮಂತರು ಯಾವತ್ತೂ ಶ್ರೀಮಂತರಾಗಿ ಇರ್ತಾರೆ, APL ಇರ್ತಾರೆ, ಆದರೆ ಯಾವುದೋ ಒಂದು ಬ್ಯಾಡ್ ಲಕ್, ಕೆಟ್ಟ ಗಳಿಗೆಯಲ್ಲಿ ಅವರು ಬಡವರಾಗಿ ಬದಲಾಗಬಹುದು. ಅಂತಹ ಬಡವ ನಾವು ಎಂದು ಕರೀತೇವೆ ಒಕೇಶನಲ್ ಪುವರ್. ನಾನು ಈಗಾಗಲೇ ಹೇಳಿದಾಗ ನಮ್ಮ ದೇಶದಲ್ಲಿ ಬಡತನವನ್ನು ನಿರ್ಮೂಲನೆ ಮಾಡಲಿಕ್ಕೆ ಸರ್ಕಾರ ಹಲವು ಕಾರ್ಯಕ್ರಮಗಳನ್ನು ಜಾರಿಗೆ ತಂದಿದೆ. ಇದಕ್ಕೆ ನಾವು ಏನು ಕರೀತೇವೆ? ಪಾವರ್ಟಿ ಎಲಿವೇಷನ್ ಪ್ರೋಗ್ರಾಮ್ಸ್. ಫಾರ್ ಎಕ್ಸಾಂಪಲ್, ವಿ ಹ್ಯಾವ್ ಮಹಾತ್ಮ ಗಾಂಧಿ ನ್ಯಾಷನಲ್ ರೂರಲ್ ಎಂಪ್ಲಾಯ್ಮೆಂಟ್ ಗ್ಯಾರಂಟಿ ಆಕ್ಟ್. ಮಹಾತ್ಮ ಗಾಂಧಿ ನ್ಯಾಷನಲ್ ರೂರಲ್ ಎಂಪ್ಲಾಯ್ಮೆಂಟ್ ಗ್ಯಾರಂಟಿ ಆಕ್ಟ್, MGNREGA. ಏನಿದು? ದಿಸ್ ಇಸ್ ಎ ಪಾವರ್ಟಿ ಎಲಿವೇಷನ್ ಪ್ರೋಗ್ರಾಮ್, ಪಾವರ್ಟಿ ರಿಮೂವಲ್ ಪ್ರೋಗ್ರಾಮ್. What is the full form of MGNREGA? Mahatma Gandhi National Rural Employment Guarantee Act. ಏನಿದು? In this program, every poor household, ಬಡ ಕುಟುಂಬದಲ್ಲಿರುವಂತಹ ಪ್ರತಿಯೊಬ್ಬನಿಗೆ ಕೂಡ gets a minimum of 100 days work. ವರ್ಷದಲ್ಲಿ 100 ದಿನ ಉದ್ಯೋಗವನ್ನು ಕೊಡ್ತಾರೆ, ವೇತನ ಸಹಿತ. So this program is called Mahatma Gandhi National Rural Employment Guarantee Act. Every poor household gets a minimum of 100 days of work. Okay? Yes. Now, why there is poverty in India? In India, there are many causes for poverty. For example, we have many economic causes, we have many social causes, economic factors and social factors. ಸೊ ಬಡತನಕ್ಕೆ ಮುಖ್ಯ ಕಾರಣ ಯಾವುದು? ಉದಾಹರಣೆಗೆ ಬಡತನಕ್ಕೆ ಮುಖ್ಯ ಕಾರಣ, ಒಂದನೇ ಕಾರಣ ಅನಕ್ಷರತೆ. ಪೀಪಲ್ ಆರ್ ಅನ್ಎಜುಕೇಟೆಡ್, ದೇ ಆರ್ illiterates. ಸೊ ಆಲ್ವೇಸ್ illiterates will be poor. So this is social factor. People have low income. The income of the people is very low. Economic factor. So many social factors are responsible for poverty. Many economic factors are responsible for poverty. In the coming classes, we are going to study what are the causes for poverty in India. Now, you know that the government of India has introduced poverty alleviation programs, especially under the various 5-year plans. Panchavarshika Yojanagalu. Do you know about 5-year plans? Yes. The 5-year plans in India were introduced in the year 1951. 5-year plans. So, in the various 5-year plans, special importance was given for the removal of poverty. The removal of poverty. And most of the poverty alleviation programs implemented are based on the perspective of the 5-year plans. And you must know that the British rule in India, the British colony, the British government ruled India for about 200 years, and they are mainly responsible for poverty in India. And the British Raj impoverished millions of people in India. The British Raj impoverished ಅಂದರೆ ಬಡವರನ್ನಾಗಿ ಮಾಡುವುದು. ಸೊ ನಮ್ಮ ದೇಶದಲ್ಲಿ ಬ್ರಿಟಿಷರ ಕೆಟ್ಟ ಆಡಳಿತ ನೀತಿ ಹಲವು ಮಿಲಿಯದಷ್ಟು ಭಾರತೀಯರನ್ನ ಬಡವರನ್ನಾಗಿ ಮಾಡಿದೆ. ಸೊ ವಿಚ್ impoverished millions of poor people to become poor in India? The British rule, British Raj. So this you have to remember. And how do you say that whether a person is poor or non-poor?
ನೀವು ಒಬ್ಬರನ್ನು ನೋಡಿದ ಕೂಡಲೇ ಗೊತ್ತಾಗ್ತದೆ ಅವ ಬಡವನಲ್ಲದವನ ಅಂತೇಳಿ. ಡ್ರೆಸ್ಸಿಂದ ಗೊತ್ತಾಗೋದಿಲ್ಲ ನಮಗೆ. ಹೇಗೆ ಗೊತ್ತಾಗ್ತದೆ ನಿಮಗೆ? ಹೌ ಡು ಯು ಐಡೆಂಟಿಫೈ ವೆದರ್ ಎ ಪರ್ಸನ್ ಈಸ್ ಪುವರ್ ಆರ್ ನಾನ್ ಪುವರ್? ವಿ ಮೆಷರ್ ದ ಪಾವರ್ಟಿ ಆನ್ ದ ಬೇಸಿಸ್ ಆಫ್ ಇನ್ಕಮ್ ಆ್ಯಂಡ್ ಓನರ್ಶಿಪ್ ಆಫ್ ಪ್ರಾಪರ್ಟೀಸ್. Therefore, most of the people can be identified, most of the poor people can be identified on the basis of their income and ownership assets. For example, ಯಾರಿಗೆ ದೊಡ್ಡ ಮನೆ ಇದೆ ಅವರು ಬಡವರಲ್ಲ, ಯಾರು ಸಣ್ಣ ಮನೆಯಲ್ಲಿ ವಾಸ ಮಾಡ್ತಾರೆ ಅವರು ಬಡವರು. ಯಾರಿಗೆ ಮನೆಯಲ್ಲಿ ವಾಷಿಂಗ್ ಮಿಷಿನ್ನು, ಕಾಸ್ಟ್ಲಿ ಟಿವಿ ಅಥವಾ ಬಂಗಾರದ ಆಭರಣಗಳು, ಫರ್ನಿಚರ್ಗಳು ಕಾಸ್ಟ್ಲಿ, ಇದನ್ನೆಲ್ಲ ಬಳಕೆ ಮಾಡ್ತಾರೆ, ದೇ ಆರ್ ರಿಚ್, isn't it? Therefore, poor people can be identified on the basis of the ownership assets and also income. How? People with the higher income, they are rich people. People with the lower income are poor people. ಆದ್ದರಿಂದ ಒಬ್ಬ ವ್ಯಕ್ತಿಯ ಆದಾಯ ಮತ್ತೆ ಅವನು ಹೊಂದಿರುವಂತಹ ಸಂಪತ್ತು, ಪ್ರಾಪರ್ಟಿಗಳೇನಿವೆ, ಇದನ್ನು ಆಧರಿಸಿಕೊಂಡು ನಾವು ಬಡವರನ್ನು ಆಡಲಿಕ್ಕೆ ಆಗ್ತದೆ. ಸೊ ಇಕಾನಮಿಸ್ಟ್ ಐಡೆಂಟಿಫೈ ದ ಪುವರ್ ಆನ್ ದ ಬೇಸಿಸ್ ಆಫ್ ದೇರ್ ಇನ್ಕಮ್, ಆಕ್ಯುಪೇಷನ್ ಆ್ಯಂಡ್ ಓನರ್ಶಿಪ್ ಅಸೆಟ್ಸ್. ಆಕ್ಯುಪೇಷನ್, ಫಾರ್ ಎಕ್ಸಾಂಪಲ್, suppose a person is bank manager, he is not poor, he is rich. Suppose a person is a coolie worker, we can say he is poor. So ಉದ್ಯೋಗವನ್ನು ಅವಲಂಬಿಸಿಕೊಂಡು ಉದ್ಯೋಗದ ಆಧಾರದಲ್ಲಿ, ಆದಾಯದ ಆಧಾರದಲ್ಲಿ ಮತ್ತು ಅವರಲ್ಲಿ ಏನೇನು ಸಂಪನ್ಮೂಲಗಳಿವೆ, ಸಂಪತ್ತಿದೆ, ಅದರ ಮೇಲೆ ನಾವು ಬಡವರು ಮತ್ತು ಬಡವರಲ್ಲದವರು ಎಂಬುದನ್ನು ನಾವು ಗುರುತಿಸಬಹುದು. ಈಗ ಇಷ್ಟು ಕಲಿತಾದ ನಂತರ ನಿಮಗೆ ಗೊತ್ತಾಗಿರ್ಬೋದು ವಾಟ್ ಈಸ್ ದ ಮೀನಿಂಗ್ ಆಫ್ ಪಾವರ್ಟಿ. ಬಡತನ ಅಂದರೆ ಏನು? ವಾಟ್ ಈಸ್ ದ ಮೀನಿಂಗ್ ಆಫ್ ಪಾವರ್ಟಿ? Poverty refers to the state of living where the people are unable to get basic necessities like food, clothing, shelter, education, etc. People who are unable to get basic necessities. ಮನುಷ್ಯನಿಗೆ ಮುಖ್ಯವಾಗಿ ಬೇಕಾಗಿರುವಂಥದ್ದು ಯಾವುದೆಲ್ಲ? ಫುಡ್, ಕ್ಲೋದಿಂಗ್, ಶೆಲ್ಟರ್. ಇದನ್ನೇನು ಕರೀತಾರೆ? ಈ ಮೂರನ್ನು ಮೂಲ ಸೌಕರ್ಯಗಳು ಅಂತ ಕರೀತಾರೆ. ಸೊ ಯಾರಿಗೆ ಅತ್ಯವಶ್ಯಕ ವಸ್ತುಗಳಾದ ಆಹಾರ, ಬಟ್ಟೆ ಬರೆ ಮತ್ತು ವಸತಿ ಇಲ್ಲವೋ, ದೇ ಆರ್ ಕಾಲ್ಡ್ ಪುವರ್ ಪೀಪಲ್. ಓಕೆ, ಸೊ ವಾಟ್ ಇಸ್ ದ ಮೀನಿಂಗ್ ಆಫ್ ಪಾವರ್ಟಿ? Poverty is a state where people are unable to get basic necessities like food, clothing and shelter. Now, we know that most of the poor people in India are physically weak. ಬಡವರಿಗೆ ಆದಾಯ ಕಡಿಮೆ ಮಾತ್ರ ಅಲ್ಲ, ಅವರು ದೈಹಿಕವಾಗಿ ಅನಾರೋಗ್ಯರಾಗಿರ್ತಾರೆ. They are physically poor. Why the poor people are physically weak? Why the poor people are physically weak? Because of the malnutrition. Malnutrition ಅಂದ್ರೆ ಏನಂತ? ಅಪೌಷ್ಟಿಕತೆ. Why the poor people are physically weak? Because of malnutrition, ill health, ಅನಾರೋಗ್ಯ, ಅಪೌಷ್ಟಿಕತೆ, and also disability, ಅಸಮರ್ಥತೆ, disability. Yes, students, have you understood why poor people are physically weak? ಸಾಮಾನ್ಯವಾಗಿ ನೋಡ್ತೀರಿ, ಯಾರು ಬಡವರಿದ್ದಾರೋ ಅವರು ದೈಹಿಕವಾಗಿ ಕೂಡ ತುಂಬ ಸಿಕ್ಕಾಗಿರ್ತಾರೆ ಸಾಮಾನ್ಯವಾಗಿ. ಯಾಕೆ ಅದು ಬಡವರು ತುಂಬ ದೈಹಿಕವಾಗಿ ಅನಾರೋಗ್ಯರಾಗಿರ್ತಾರೆ? ಅವರು ಪೌಷ್ಟಿಕ ಆಹಾರವನ್ನು ತೆಗೆದುಕೊಳ್ಳುವುದಿಲ್ಲ, ಆರೋಗ್ಯವನ್ನು ಸರಿಯಾಗಿ ಕಾಪಾಡಿಕೊಳ್ಳುವುದಿಲ್ಲ ಮತ್ತು ದೈಹಿಕ ಸಾಮರ್ಥ್ಯವನ್ನು ಅವರು ಇಟ್ಟುಕೊಂಡಿರುವುದಿಲ್ಲ. ಸೊ ದ ಪುವರ್ ಪೀಪಲ್ ಆರ್
physically weak because of malnutrition, ill health and disability. Then I told we in India we have different types of poor people. Some people are occasionally poor, some people are usually poor, some people are always poor, and some people have churning poverty. So what is the meaning of churning poverty? Churning poverty in the artha, churning poor are those poor people who regularly move in and out of poverty. Who regularly move in and out of poverty. ಉದಾಹರಣೆಗೆ ಒಂದು ವರ್ಷ ಶ್ರೀಮಂತರಾಗಿರ್ತಾರೆ, ಮತ್ತೆ ಸ್ವಲ್ಪ ಸಮಯ ಅವರು ಬಡವರಾಗ್ತಾರೆ, ಮತ್ತೆ ಪುನಃ ಅವರು ಶ್ರೀಮಂತರಾಗ್ತಾರೆ, ಮತ್ತೆ ಪುನಃ ಬಡವರಾಗ್ತಾರೆ. ಸೊ those people who move in and out of poverty, in poverty and out of poverty, ಈ ರೀತಿಯಲ್ಲಿ ಇದು ಶ್ರೀಮಂತರು, ಇದು ಬಡವರು, ಬಡತನ ಶ್ರೀಮಂತಿಗೆ, ಬಡತನ ಶ್ರೀಮಂತಿಗೆ, ಬಡತನ ಶ್ರೀಮಂತಿಗೆ. ಆದ್ದರಿಂದ ಯಾವ ಕುಟುಂಬಗಳು, ಯಾವ ಜನರು ಬಡತನ ಮತ್ತು ಶ್ರೀಮಂತಿ ಇದರ ಮಧ್ಯೆ ಚಲಿಸುತ್ತಿರುತ್ತಾರೋ ದೇ ಆರ್ ಕಾಲ್ಡ್ churning poor. So what is the meaning of churning poor? Churning poor are the poor people who move in and out of poverty. Now we have to study about what is the meaning of poverty line. What is the meaning of poverty line? ಬಡತನದ ರೇಖೆ ಅಂದರೆ ಏನು? According to the Planning Commission, ಭಾರತದ ಯೋಜನಾ ಆಯೋಗದ ಪ್ರಕಾರ what is the meaning of poverty line? According to the Planning Commission, poverty line refers to, it is measured on the basis of the minimum malnutrition calories required for rural and urban employment, and it is estimated that a person is said to be poor. Who is a poor person? A person is said to be poor if he is unable to consume, 2400 calories. 2400 calories per day in rural areas, and 2100 calories in urban areas. ಬಡವರಂದ್ರೆ ಯಾರು ಸ್ವಾಮಿ? ಬಡವರಂದ್ರೆ ಯಾರು? ಭಾರತದ ಯೋಜನಾ ಆಯೋಗ ಬಡವರನ್ನು ಐಡೆಂಟಿಫೈ ಮಾಡಲಿಕ್ಕೆ ಒಂದು ಅಳತೆಗಳನ್ನು ತಗೊಂಡಿದೆ. ಅದು ಯಾವುದು? ಪೌಷ್ಟಿಕ ಆಹಾರ. ಸೊ ಯಾರಿಗೆ ಒಂದು ದಿವಸಕ್ಕೆ 2400 ಕ್ಯಾಲರಿಯಷ್ಟು ಆಹಾರವನ್ನು ಸೇವಿಸುವಂಥ ಸಾಮರ್ಥ್ಯ ಇಲ್ಲವೋ ಅವರು ಬಡವರು. ಎಲ್ಲಿ? ಗ್ರಾಮೀಣ ಪ್ರದೇಶಗಳಲ್ಲಿ. ನಗರ ಪ್ರದೇಶಗಳಲ್ಲಿ 2100 ಕ್ಯಾಲರಿ. ಸೊ ಅಕಾರ್ಡಿಂಗ್ ಟು ದ ಪ್ಲಾನಿಂಗ್ ಕಮಿಷನ್, ವಾಟ್ ಈಸ್ ಪಾವರ್ಟಿ ಲೈನ್? According to the Planning Commission, poverty line is measured on the basis of nutritious food. Those people who are unable to consume 2400 calories per person per day in rural areas and 2100 calories per person per day in urban areas, they are called poor people. So this is the definition given by the Planning Commission of India. Now you may be knowing that in India many people are poor. Sometimes the old people, they also remain as poor people. ನಮ್ಮ ದೇಶದಲ್ಲಿ ಹಿರಿಯರು ಅಂದರೆ 60 ವರ್ಷದಿಂದ ಮೇಲ್ಪಟ್ಟವರು ಅಥವಾ ಡೆಸ್ಟಿಟ್ಯೂಟ್ ವಿಮೆನ್ ಅಂದರೆ ಯಾರೂ ಕೂಡ ಸಂಬಂಧಿಕರು ಇಲ್ಲದಂತಹ ಅನಾಥ ಮಹಿಳೆಯರು. ಸೊ ನಮ್ಮ ದೇಶದಲ್ಲಿ ಅನಾಥ ಮಹಿಳೆಯರಿದ್ದಾರೆ. ಅದೇ ರೀತಿಯಲ್ಲಿ
ಹಿರಿಯ ನಾಗರಿಕರಿದ್ದಾರೆ, ಕೆಲವರು ಅವಲಂಬಿತರಿಲ್ಲ ಅವರಿಗೆ. ಇಂಥವರಿಗಾಗಿ ನಮ್ಮ ಸರ್ಕಾರ ಒಂದು ಕಾರ್ಯಕ್ರಮವನ್ನು ಜಾರಿಗೆ ತಂದಿದೆ. ದಟ್ ಈಸ್ ಕಾಲ್ಡ್ ನ್ಯಾಷನಲ್ ಸೋಷಲ್ ಅಸಿಸ್ಟೆನ್ಸ್ ಪ್ರೋಗ್ರಾಮ್. ಹ್ಯಾವ್ ಯು ಹರ್ಡ್ ಆಫ್ ಓಲ್ಡ್ ಏಜ್ ಪೆನ್ಷನ್? ವೃದ್ಧಾಪ್ಯ ವೇತನ ಅಂತ ಕೇಳಿದ್ದೀರಾ? ಸರಿ. ಆದ್ದರಿಂದ 60 ವರ್ಷಕ್ಕಿಂತ ಮೇಲ್ಪಟ್ಟಂತಹ ಅವಲಂಬಿತರು ಯಾರು ಇಲ್ಲದಂತಹ ಅನಾಥರಿಗೆ, ಹಿರಿಯರಿಗೆ ಮತ್ತು ಹಿರಿಯ ನಾಗರಿಕರಿಗಾಗಿ ನಮ್ಮ ಸರ್ಕಾರ ನ್ಯಾಷನಲ್ ಸೋಷಲ್ ಅಸಿಸ್ಟೆನ್ಸ್ ಪ್ರೋಗ್ರಾಮ್ ಎಂಬ ಒಂದು ಕಾರ್ಯಕ್ರಮವನ್ನು ಜಾರಿಗೆ ತಂದಿದೆ. ಈಗ ಒಂದು ಪ್ರಶ್ನೆ, ನಮ್ಮ ದೇಶದಲ್ಲಿ ಹಲವಾರು ಮಂದಿ ಬಡವರಿದ್ದಾರೆ. ಆ್ಯಂಡ್ ವಾಟ್ ಆರ್ ದ ಇಂಪಾರ್ಟೆಂಟ್ ಫೀಚರ್ಸ್ ಆಫ್ ದ ಪುವರ್ ಪೀಪಲ್? ವಾಟ್ ಆರ್ ದ ಇಂಪಾರ್ಟೆಂಟ್ ಫೀಚರ್ಸ್ ಆಫ್ ದ ಪುವರ್ ಪೀಪಲ್? ಬಡವರ ಲಕ್ಷಣಗಳು ಯಾವುದು? ನಿಮಗೆ ಹೇಗೆ ಗೊತ್ತಾಗ್ತದೆ ಅವರು ಬಡವರು ಅಂತೇಳಿ? ಅವರ ಲಕ್ಷಣಗಳು ಯಾವುವು? ಒಂದು, ಸ್ಟಾರ್ವೇಷನ್ ಆ್ಯಂಡ್ ಹಂಗರ್. ದಾರಿದ್ರ್ಯ ಮತ್ತು ಹಸಿವು. ಯಾರಿಗೆ ಹಸಿವು ಮತ್ತು ದಾರಿದ್ರ್ಯ ಜಾಸ್ತಿ ಇದೆ, ದೇ ಆರ್ ಪುವರ್ ಪೀಪಲ್. ಇದು ಒಂದು ಲಕ್ಷಣ. ಆ್ಯಂಡ್ ಸೆಕೆಂಡ್ ಫೀಚರ್ ಆಫ್ ದ ಪುವರ್ ಪೀಪಲ್ ಈಸ್ ದೇ ಡು ನಾಟ್ ಪೊಸೆಸ್ ಎನಿ ಅಸೆಟ್ಸ್. ಪುವರ್ ಪೀಪಲ್ ಡು ನಾಟ್ ಪೊಸೆಸ್ ಎನಿ ಅಸೆಟ್ಸ್. ಅವರಿಗೆ ಯಾವುದೇ ರೀತಿಯ ಆಸ್ತಿ ಇರೋದಿಲ್ಲ, ಆಸ್ತಿ ರಹಿತರು. ಆಸ್ತಿ ಇರೋದಿಲ್ಲ, ಹಸಿವು, ದಾರಿದ್ರ್ಯ. And the third feature of poor people is most of the poor people live in slums. ಹೆಚ್ಚಿನ ಬಡವರು ಎಲ್ಲಿ ಜೀವನ ಮಾಡ್ತಾರೆ? ಕೊಳಚೆ ಪ್ರದೇಶಗಳಲ್ಲಿ, ಸ್ಲಮ್ ಏರಿಯಾಸ್. ನೀವು ನಗರಗಳಲ್ಲಿ ನೋಡಿದ್ದೀರಿ, ಮುಂಬೈ, ಕೋಲ್ಕತ್ತಾ ಅಥವಾ ಮಂಗಳೂರು ಅಂತಹ ನಗರಗಳಲ್ಲಿ ಕೊಳಚೆ ಪ್ರದೇಶಗಳಲ್ಲಿ ಅವರು ಜೀವನ ಮಾಡ್ತಾರೆ. ಯಾರು? ಬಡವರು. ಇದು ಬಡವರ ಲಕ್ಷಣ. ಅದೇ ರೀತಿಯಲ್ಲಿ ಹೆಚ್ಚಿನ ಬಡವರಿಗೆ, ಮೋಸ್ಟ್ ಆಫ್ ದ ಪುವರ್ ಪೀಪಲ್, ದೇ ಆರ್ ಲ್ಯಾಂಡ್ಲೆಸ್ ಲೇಬರರ್ಸ್. ಲ್ಯಾಂಡ್ಲೆಸ್, ಅವರಿಗೆ ಸ್ವಂತ ಜಮೀನು ಇರುವುದಿಲ್ಲ. ದೇ ಡೋಂಟ್ ಹ್ಯಾವ್ ದೇರ್ ಓನ್ ಲ್ಯಾಂಡ್. ಸೊ another important feature of the poor people is most of the poor people are landless laborers, and many people in India, poor people in India, they do not get even 2 meals per day. ದಿವಸಕ್ಕೆ ಕನಿಷ್ಠ 2 ಹೊತ್ತು ಆಹಾರ ಸಿಗದವರು. ಅವರಿಗೆ ಆಹಾರದ ಸಮಸ್ಯೆ ಇದೆ. ಒಂದು ದಿನಕ್ಕೆ 2 ಹೊತ್ತು ಅವರಿಗೆ ಆಹಾರ ಸಿಗೋದಿಲ್ಲ. ಆ್ಯಂಡ್ they lack basic literacy. ಅವರಿಗೆ ಕನಿಷ್ಠ ವಿದ್ಯಾರ್ಹತೆ ಇರುವುದಿಲ್ಲ. ದೇ ಆರ್ ಅನ್ಎಜುಕೇಟೆಡ್. ಬೇಸಿಕ್ ಲಿಟ್ರಸಿ. and also they have limited economic opportunities. So what are the features of the poor people? They don't have basic literacy. They don't get 2 full meal per day. They are always having starvation, hunger. They do not possess any assets. They live in slums, and most of the poor people are landless farmers. So dear students, once again I will repeat, the chapter is on poverty, and in India, a large section of the people are very poor, and poverty line separates poor and non-poor. Dadabhai Naoroji was the first person to study about poverty line. And in India we have different types of poverty: occasional poor, usual poor, always poor, churning poor. Some people are rich, but sometimes they may be poor, occasional poor. Sometimes people move in and out of poverty, that is called churning poor. And social and economic factors are responsible for the poverty.
And one of the main reason cause for poverty in India is the British rule, British Raj. They impoverished Indians, and poor people are identified on the basis of their income and ownership of assets and occupation. And poverty can be defined as those people who are unable to get the basic necessities like food, clothing and shelter. What are the important features of poor people? How they are identified? Why the poor people are physically very weak, sick? Because malnutrition, ill health, disability. And churning poor refers to the poor people who move in and out of poverty. And then we studied about meaning of poverty. Poverty line. Poverty line refers to the condition in which people are unable to consume 2,400 calories per person per day in rural areas and 2,100 calories per person per day in urban areas. Now, what are the important features of poor people? ಬಡವರ ಪ್ರಮುಖ ಲಕ್ಷಣಗಳು ಯಾವುದೆಲ್ಲ? ಒಂದು, they are illiterates, they are uneducated. 2, they don't get even 2 full meals per day. ದಿವಸಕ್ಕೆ 2 ಹೊತ್ತು ಕೂಡ ಆಹಾರ ಇಲ್ಲ ಅವರಿಗೆ. ಥರ್ಡ್ ಒನ್, ದಾರಿದ್ರ್ಯ ಮತ್ತೆ ಹಸಿವು, ಸ್ಟಾರ್ವಿಂಗ್ ಆ್ಯಂಡ್ ಹಂಗ್ರಿ. ಫೋರ್ತ್ ಒನ್, they do not possess any assets. ಅವರಲ್ಲಿ ಯಾವುದೇ ರೀತಿಯ ಆಸ್ತಿಗಳಿರುವುದಿಲ್ಲ. ಭೂಮಿ ಆಗಲಿ, ಮನೆ, ಕಟ್ಟಡಗಳು, ತೋಟ ಯಾವುದಿಲ್ಲ ಅವರಲ್ಲಿ. ದೇ ಡು ನಾಟ್ ಪೊಸೆಸ್ ಎನಿ ಅಸೆಟ್ಸ್. ವೈ? ದೇ ಲಿವ್ ಇನ್ ಸ್ಲಮ್ಸ್. ಮೋಸ್ಟ್ ಆಫ್ ದ ಪುವರ್ ಪೀಪಲ್ ಲಿವ್ ಇನ್ ಸ್ಲಮ್ಸ್. ಆ್ಯಂಡ್ ಸಿಕ್ಸ್ತ್ ಒನ್ ಈಸ್ ದ ಪುವರ್ ಪೀಪಲ್, ಮೋಸ್ಟ್ ಆಫ್ ದ ಪುವರ್ ಪೀಪಲ್ ಆರ್ ಲ್ಯಾಂಡ್ಲೆಸ್ ಫಾರ್ಮರ್ಸ್. ಹಳ್ಳಿಗಳಲ್ಲಿ ಸಾಮಾನ್ಯವಾಗಿ ಭೂರಹಿತರು, ಅಂದರೆ ಸ್ವಂತ ಭೂಮಿ ಅವರಿಗೆ ಇಲ್ಲ. ಇನ್ನೊಬ್ಬರ ಭೂಮಿಯಲ್ಲಿ, ಇನ್ನೊಬ್ಬರ ತೋಟದಲ್ಲಿ, ಇನ್ನೊಬ್ಬರ ಹೊಲದಲ್ಲಿ ಅವರು ಕೆಲಸ ಮಾಡ್ತಾರೆ. ಅಂಥವರು ಬಡವರು. ಸೊ ದಿಸ್ ಇಸ್ ಅಬೌಟ್ features of poverty, and in the next class we are going to study what are the steps taken by the government to eradicate poverty in India. 1951ನೇ ಇಸವಿಯಲ್ಲಿ ಪಂಚವಾರ್ಷಿಕ ಯೋಜನೆಗಳು ಆರಂಭ ಆಯಿತು. The 5-year plans were introduced in 1951. ಕಳೆದ ಹಲವು ವರ್ಷಗಳಲ್ಲಿ, 60-70 ವರ್ಷಗಳಲ್ಲಿ, ಸ್ವಾತಂತ್ರ್ಯ ನಂತರ ನಮ್ಮ ದೇಶದಲ್ಲಿ ಬಡತನದ ತೀವ್ರತೆ ಕಡಿಮೆ ಆಗ್ತಾ ಬಂದಿದೆ. ದ ಇಂಟೆನ್ಸಿಟಿ ಆಫ್ ಪಾವರ್ಟಿ ಹ್ಯಾಸ್ ಬೀನ್ ಡಿಕ್ಲೈನಿಂಗ್. ಗವರ್ಮೆಂಟ್ ಆಫ್ ಇಂಡಿಯಾ, ಬೋತ್ ಸ್ಟೇಟ್ ಗವರ್ಮೆಂಟ್ ಆ್ಯಂಡ್ ಸೆಂಟ್ರಲ್ ಗವರ್ಮೆಂಟ್ ಹ್ಯಾಸ್ ಟೇಕನ್ ಮೆನಿ ಪ್ರೋಗ್ರಾಮ್ಸ್ ಟು ಸಾಲ್ವ್ ದ ಪಾವರ್ಟಿ ಇನ್ ಇಂಡಿಯಾ. ಭಾರತದಲ್ಲಿ ಬಡತನವನ್ನು ನಿವಾರಣೆ ಮಾಡಲಿಕ್ಕೆ ನಮ್ಮ ಸರ್ಕಾರ ಹಲವಾರು ಕಾರ್ಯಕ್ರಮಗಳನ್ನು ಜಾರಿಗೆ ತಂದಿದೆ. ನಾವು ಒಂದೆರಡು ನೋಡಿದ್ದೇವೆ ನೋಡಿ. ಆಗ ಉದಾಹರಣೆಗೆ, ಈಗ ಯಾರು ಸೀನಿಯರ್ ಸಿಟಿಸನ್ಸ್ ಇದ್ದಾರೆ ಮತ್ತು ಡೆಸ್ಟಿಟ್ಯೂಟ್ ವಿಮೆನ್ ಇದ್ದಾರೆ, ಅವರಿಗೆ ಯಾವುದಿದೆ, ನ್ಯಾಷನಲ್ ಸೋಷಿಯಲ್ ಅಸಿಸ್ಟೆನ್ಸ್ ಪ್ರೋಗ್ರಾಮ್ ಇದೆ. ಅದೇ ರೀತಿಯಲ್ಲಿ ನಮ್ಮ ದೇಶದಲ್ಲಿ ಪ್ರತಿ ಬಡ ಕುಟುಂಬದಲ್ಲಿ ವರ್ಷಕ್ಕೆ 100 ದಿವಸ, ಮಿನಿಮಮ್ ಆಫ್ 100 days ಆಫ್ ಜಾಬ್ ಕೊಡುವಂಥ ಒಂದು ಕಾರ್ಯಕ್ರಮ ಇದೆ. ಮಹಾತ್ಮ ಗಾಂಧಿ ನ್ಯಾಷನಲ್ ರೂರಲ್ ಎಂಪ್ಲಾಯ್ಮೆಂಟ್ ಗ್ಯಾರಂಟಿ ಪ್ರೋಗ್ರಾಮ್. ಇದಲ್ಲದೆ there are hundreds of poverty alleviation programs introduced by the government of India. In the next class we are going to study about the poverty eradication programs. My dear students, once again I have got some questions, please answer. Poverty line separates dash what? Poor and non-poor. In the pre-independent India, who was the first person to discuss the concept of poverty line? Dadabhai Naoroji. What is the meaning of occasional poor? Some people are rich most of the time, but sometimes they have a patch of bad luck. They are called poor people, occasional poor. Which program, which act provides, guarantees the wage employment to every household minimum of 100 days in a year? Mahatma Gandhi National Rural Employment Guarantee Act. Now
Which impoverished millions of people in India? The British Raj. Okay. What are the causes for poverty? Social and economic factors. And what are the important features of the poor people? Starvation and hunger. They do not possess any assets. They live in slums. They sleep in the public places. In rural areas, they are landless laborers. Many of the poor people do not get even 2 meals per day. Lack of literacy and also limited economic opportunities. Thank you.